ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿವರ್ಸ್. ನಾನು ನಿಮ್ಮ ಮಂಜು ಗೌಡ. ಟೈಮು ಆ್ಯಕ್ಚುಲಿ ಎಷ್ಟಪ್ಪ ಅಂದರೆ 4 ಗಂಟೆ 11 ನಿಮಿಷ, 12 ಗಂಟೆ ಶೋ. ಕಾಟೇರ, JP ನಗರ ಸಿದ್ದೇಶ್ವರ ಥಿಯೇಟ್ರ್. ಯಾವ ರೇಂಜಿಗಿತ್ತು ಸಂಭ್ರಮ ಅಂತಂದರೆ, ಸಂಭ್ರಮ ಸಡಗರ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಕನ್ನಡದ ಒಂದು ಸಿನಿಮಾಗೆ, ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಅಂತ ಅನ್ನಿಸ್ಕೊಂಡಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗೆ ಈ ತರಹದ ಒಂದು ಕ್ರೇಜ್, ಅಪ್ಪಟ ಕನ್ನಡ ಸಿನಿಮಾ ಕ್ರೇಜ್. ಫ್ಯಾನ್ಸ್ಗಳು ಅವರನ್ನು ಆರಾಧಿಸೋ ರೀತಿ, ಅವರನ್ನು ಸಂಭ್ರಮಿಸೋ ರೀತಿ, ಅವರ ಸಿನಿಮಾಗಳಿಗಾಗಿ ಕಾಯುವ ರೀತಿನ ನೋಡಿ ನಾನು ಸಿನಿಮಾ ಥಿಯೇಟ್ರ್ ಒಳಗಡೆ ಹೋಗೋದಕ್ಕೂ ಮುಂಚೆನೇ ಒಂದು ಅರ್ಧ ಮುಕ್ಕಾಲು ಗಂಟೆ ಶಾಕೆಲ್ಲ ನಿಂತಿದ್ದೆ. ಏನಿದು ಇಷ್ಟೊಂದು ಕ್ರೇಜು, ಏನಿದು ಇಷ್ಟೊಂದು ನುಗ್ಗಾಡ್ತಿದ್ದಾರೆ. ಆಲ್ಮೋಸ್ಟ್ 12 ಗಂಟೆ ಅಂದರೆ ಎಲ್ಲ ಚೆನ್ನಾಗಿ ತಿಂದು ಮಲ್ಕೊಂಡು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡೋ ಟೈಮು. ಈ ಟೈಮಲ್ಲಿ ಜನ ಜೋಶ್ನ ಕಳ್ಕೊಳ್ಳದೆ, ಅಂದರೆ ಡಿ ಬಾಸ್ ಸಿನಿಮಾ ನೋಡಬೇಕು ಅನ್ನೋ ಜೋಶ್ನ ಕಳ್ಕೊಳ್ಳದೆ ಮಧ್ಯರಾತ್ರಿ ಆದರೂ ಕೂಡ ಥಿಯೇಟ್ರ್ ಮುಂದೆ ತೋರಿಸಿದಂತಹ ಉತ್ಸಾಹ, ಅದನ್ನು ನಾನು ಇವತ್ತು ಮರೆಯೋಕ್ಕಾಗಲ್ಲ. ಅದನ್ನು ಹೇಳೋದ್ರ ಜೊತೆಗೆ ಕಾಟೇರ ಸಿನಿಮಾ ನೋಡ್ಕೊಂಬಂದಿದ್ದೀನಿ. ಕಾಟೇರ ಸಿನಿಮಾ ಹೇಗಿದೆ ಅನ್ನೋ ವಿಡಿಯೋನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ಗಿದೆ ಅಂತಲೇ ಹೇಳಬೇಕು. ಮೊದಲನೇದಾಗಿ ಕಾಟೇರ ಸಿನಿಮಾ ಸೆಟ್ಟೇರ್ದಾಗಿಂದ ಒಂದಲ್ಲ ಒಂದು ರೀತಿಯ ಕುತೂಹಲವನ್ನು ಪ್ರೇಕ್ಷಕರಲ್ಲಿ, ಕರ್ನಾಟಕದ ವೀಕ್ಷಕರಲ್ಲಿ, ದರ್ಶನ್ ಅವರ ಅಭಿಮಾನಿಗಳಲ್ಲಿ ಹುಟ್ಟು ಹಾಕ್ತಾನೆ ಬಂದಿತ್ತು. ಅದರಲ್ಲೂ ತರುಣ್ ಸುಧೀರ್ ಅವರು ಈ ಚಿತ್ರದ ನಿರ್ದೇಶಕ ಅಂತ ಆದಮೇಲೆ, ಈ ಚಿತ್ರವನ್ನು ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡ್ತಿದ್ದಾರೆ ಅಂತ ಆದಮೇಲೆ ಚಿತ್ರದ ಮೇಲಿರುವಂತಹ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿತ್ತು. ಯಾಕೆಂತ ಹೇಳಿದ್ರೆ ಇದು ಸೂಪರ್ ಡೂಪರ್ ಹಿಟ್ ಕಾಂಬೋ. ಈ ಹಿಂದೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ಈ ಜೋಡಿ ಮೋಡಿ ಮಾಡಿದ್ದು, ಬಾಕ್ಸ್ ಆಫೀಸ್ನ ಲೂಟಿ ಮಾಡಿದ್ದು, ಒಂದೊಳ್ಳೆ ಜೋಡಿ, ಅಂದರೆ ನಿರ್ದೇಶಕ ನಟನ ಜೋಡಿ ಅಂತ ಅನ್ನಿಸ್ಕೊಂಡಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದು ಈ ಸಿನಿಮಾದಲ್ಲೂ ಕೂಡ ಮುಂದುವರೆದಿದೆ ಅಂತ ಫಸ್ಟ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಟೇರ ಸಿನಿಮಾ ಒಂದು ಲೈನ್ ಸ್ಟೋರಿ. ಆಲ್ರೆಡಿ ತುಂಬ ಕಡೆ ದರ್ಶನ್ ಅವರು ಹೇಳಿರೋ ಹಾಗೆ ಇದೊಂದು ರೈತರ ಸಿನಿಮಾ. ರೈತರು ಅನುಭವಿಸಿದ ಕಷ್ಟಗಳನ್ನು ತೋರಿಸುವಂಥ ಸಿನಿಮಾ. ಯಾವೆಲ್ಲ ರೀತಿ ಕಷ್ಟಗಳನ್ನು ರೈತರು ಅನುಭವಿಸಿದ್ರು, ಯಾವೆಲ್ಲ ರೀತಿಯ ಕಷ್ಟಗಳನ್ನು ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದಂತಹ ಕಾಲದಲ್ಲಿ, ಅಂದರೆ 1960ರ ದಶಕದಲ್ಲಿ ರೈತರು ಅನುಭವಿಸಿದಂತಹ ಕಷ್ಟ, ಸಮಾಜದಲ್ಲಿ ಇದ್ದಂತಹ ಕೆಲವೊಂದು ಮೂಲಭೂತ ಪಿಡುಗುಗಳು ಏನಂತಾರೆ, ಆ ಎಲ್ಲವನ್ನೂ ಕೂಡ ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ತೋರಿಸಲಾಗಿದೆ. ದರ್ಶನ್ ಅವರು ಈ ಹಿಂದಿನ ಸಿನಿಮಾಗಳನ್ನೆಲ್ಲ ನಾವು ನೋಡ್ತಾ ಇದ್ದಾಗ ಒಂದಷ್ಟು ತಲೆಗೆ ಬರ್ತಾ ಇತ್ತು, ಒಂದಷ್ಟು ಬಿಲ್ಡಪ್ ಸೀನ್ಗಳಿರುತ್ತೆ, ಒಂದಷ್ಟು ಡೈಲಾಗ್ಗಳಿರುತ್ತೆ, ಒಂದು 5ರಿಂದ 6 ಫೈಟ್ಸ್ಗಳಿರುತ್ತೆ, ಒಂದು ಐಟಮ್ ಸಾಂಗ್ ಇರುತ್ತೆ, ಒಂದಷ್ಟು ಫಾರಿನಲ್ಲಿ ಶೂಟ್ ಆಗಿರೋ ಸಾಂಗ್ಗಳಿರುತ್ತೆ. ಈ ತರಹದ ಇಮ್ಯಾಜಿನೇಷನ್ನ ತಲೆ ಒಳಗಡೆ ಇಟ್ಕೊಂಡು ಸಿನಿಮಾಗಳನ್ನು ನೋಡ್ತಾ ಇದ್ವಿ ದರ್ಶನ್ ಅವ್ರದ್ದು ಈ ಹಿಂದಿನ ಸಿನಿಮಾ. ಆದರೆ ಯಾವುದೋ ಒಂದು ಪ್ರೆಸ್ ಮೀಟ್ನಲ್ಲಿ ನನಗೆ ವಿ ಹರಿಕೃಷ್ಣ ಅವರು ಹೇಳಿದ್ದ ನೆನಪು, ದರ್ಶನ್ ಅವರ 54 ಸಿನಿಮಾಗಳು ಒಂದು ಲೆಕ್ಕ, ಆದರೆ 55ನೇ ಸಿನಿಮಾ ಕಾಟೇರ ಮತ್ತೊಂದು ಲೆಕ್ಕ ಅಂತ ಹೇಳಿದರು. ಆ ಮಾತು ಇವತ್ತು ಅಕ್ಷರಶಃ ಸತ್ಯ ಅಂತ ನನಗೆ ಅನಿಸಿದೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಹುಳುವವನೇ ಹೊಲದೊಡೆಯ ಅಂದರೆ ಏನು ಅಂತ ಗೊತ್ತಿಲ್ಲ. ಆರ್ಟಿಕಲ್ ಓದಿ ತಿಳ್ಕೋಬೇಕು. ಅದರಲ್ಲೂ ಈಗಿನ ಜನ್ರೇಷನ್ನವ್ರಿಗೆ ಹುಳುವವನೇ ಹೊಲದೊಡೆಯ ಅಂತ ಕೇಳಿದ್ರೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಿರೋಕ್ಕೆ, ಗಂಧ ಗಾಳಿ ಗೊತ್ತಿರೋಕ್ಕೆ ಸಾಧ್ಯನೂ ಇಲ್ಲ. ಎಲ್ಲ ಬುಕ್ಕಲ್ಲಿ ಅಥವಾ ಪೇಪರ್ನಲ್ಲಿ ಬರುವಂತಹ ಆರ್ಟಿಕಲ್ಗಳನ್ನ ಓದಿಕೊಂಡು ಹೇಗಿರ್ಬೋದು ಅಂತ ಕಣ್ಣು ಮುಚ್ಕೊಂಡು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೋದು ಅಷ್ಟೇ. ಅದರ ಜೊತೆಗೆ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಇದೆಲ್ಲ ಆಗಿನ ಕಾಲದಲ್ಲಿ 1960ರ ದಶಕದಲ್ಲಿ ಯಾವ ರೀತಿ ತಾಂಡವ ಆಡ್ತಿತ್ತು ಅನ್ನೋದನ್ನು ಕೂಡ ಈಗಿನ ಜನ್ರೇಷನ್ನವರು ಬುಕ್ನಲ್ಲಿ ಅಥವಾ ಪೇಪರ್ನಲ್ಲಿ, ಆರ್ಟಿಕಲ್ನಲ್ಲಿ ಓದಿ ತಿಳ್ಕೋಬೇಕು. ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಸೊ ಅದಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂದರೆ ಕಾಟೇರ. ನೀವು ಪೇಪರ್ನಲ್ಲಾಗಿರ್ಬೋದು, ಬುಕ್ಸ್ನಲ್ಲಾಗಿರ್ಬೋದು, ಅಥವಾ ನೀವು 90ಸ್ನಲ್ಲಿ ಹುಟ್ಟಿದ ಕಿಡ್ಗಳಾಗಿರ್ಬೋದು, ಅಂದರೆ ನಮ್ಮಂಥವರು ಸ್ಕೂಲ್ನಲ್ಲಿ ಕಲ್ತಿದ್ದೆಲ್ಲ ಒಂದು ರೌಂಡ್ ರಿವೈಂಡ್ ಆಗಿಬಿಡುತ್ತೆ, ನಮಗೆ ಕಣ್ಮುಂದೆ ಬಂದೋಗ್ಬಿಡುತ್ತೆ. ಅದನ್ನಷ್ಟನ್ನು ಚಿತ್ರದಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್. ಏನಪ್ಪ ಅಂತ ಹೇಳಿದ್ರೆ, ನಾವು ಸ್ಕೂಲಲ್ಲಿದ್ದಾಗ ತುಂಬ ಓದಿದ್ದೀವಿ. ಸತಿ ಸಹಗಮನ ಪದ್ಧತಿ, ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಹುಳುವವನೇ ಹೊಲದೊಡೆಯ, ಈ ಥರದ್ದೆಲ್ಲ ಬಂತು. ಆವಾಗ ಊರಿನ ಯಜಮಾನರು ಯಾವ ಥರ ರಿಯಾಕ್ಟ್ ಮಾಡಿದ್ರು, ರೈತರಿಗೆ ಯಾವ ಥರ ಕಷ್ಟ ಕೊಟ್ಟರು, ಸರ್ಕಾರದ ಮೇಲೆ ಯಾವ ಥರ ಒತ್ತಡ ಹೇರಿದ್ರು. ಆದರೆ ಅದನ್ನು ಯಾವುದನ್ನೂ ಲೆಕ್ಕಿಸದಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜು ಅರಸು ಅವರು ಅದನ್ನು ಯಾವ ರೀತಿ ಎದುರಿಸಿ ನಿಂತಿದ್ರು ಅನ್ನೋದನ್ನೆಲ್ಲ ನಾವು ಓದಿ ತಿಳ್ಕೊಂಡಿದ್ದೀವಿ. ಆದರೆ ಅದನ್ನೆಲ್ಲ ನೋಡಬೇಕು,
ರೈತರು ಅನುಭವಿಸಿದ ಕಷ್ಟಗಳನ್ನು ತಿಳ್ಕೋಬೇಕು. ಅಸ್ಪೃಶ್ಯತೆ ಅಂದರೆ ಏನು ಅಂತಲೇ ಕೆಲವೊಬ್ರಿಗೆ ಗೊತ್ತಿಲ್ಲ, ಅದನ್ನು ತಿಳ್ಕೋಬೇಕು. ಒಬ್ಬರು ಮನೆಗೆ ಹೋದರೆ ಯಾರೋ ಒಬ್ಬ ಕೀಳು ಜಾತಿಯವನು ಮೇಲ್ಜಾತಿಯ ಮನೆಗೆ ಹೋದರೆ ಅವನಿಗೆ ಕೊಡುವ ನೀರು ಕುಡಿಯಲು ಕೊಡುವ ಲೋಟನ ಕೂಡ ಹೊರಗಡೆ ಇಟ್ಟಿರ್ತಾರೆ ಅನ್ನೋದು ಎಷ್ಟು ಸತ್ಯ ಅನ್ನೋದನ್ನು ಓದಿ ತಿಳ್ಕೊಂಡಿದ್ವು. ಅದನ್ನು ಕಂಪ್ಲೀಟ್ ಕಾಟೇರ ಸಿನಿಮಾದಲ್ಲಿ ನಾವು ನೋಡಲಿಕ್ಕೆ ಸಿಗತ್ತೆ. ದರ್ಶನ್ ಅವರು ಈ ಹಿಂದಿನ ಎಲ್ಲ ಚಿತ್ರಗಳನ್ನು ಗಮನಿಸಿದಾಗ ಎಲ್ಲೋ ಅಲ್ಲೊಂದು ಇಲ್ಲೊಂದು ಮೆಸೇಜ್ ಓರಿಯೆಂಟೆಡ್, ಆ್ಯಕ್ಟಿಂಗ್ ಓರಿಯೆಂಟೆಡ್ ಸಿನಿಮಾಗಳಿಗೆ ತಮ್ಮನ್ನು ತಾವು ಒದಗಿಸಿಕೊಂಡಿದ್ರು ಅನ್ನೋದನ್ನು ಬಿಟ್ಟರೆ ಮಿಕ್ಕ ಎಲ್ಲ ಸಿನಿಮಾಗಳು ಕೂಡ ಕಮರ್ಷಿಯಲ್ ಸಿನಿಮಾಗಳೇ ಹಾಗೆ ಇತ್ತು. ಆದರೆ ಕಾಟೇರ ವಿಚಾರಕ್ಕೆ ಬಂದರೆ ಇದೊಂದು ಕಂಪ್ಲೀಟ್ಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ದರ್ಶನ್ ಅವರಿಗೆ ಇರುವ ಇಮೇಜ್ಗೆ, ದರ್ಶನ್ ಅವರಿಗೆ ಇರುವ ಫ್ಯಾನ್ ಬೇಸ್ಗೆ ಅವರು ಯಾವ್ದಾದ್ರು ಒಂದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾನೇ ಮಾಡ್ಬೋದಾಗಿತ್ತು. ಅವರು ಕೂಡ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗೆ ಹೋಗದಲೇ ಈ ಸಿನಿಮಾಗೆ ಅಂದರೆ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗೆ ಎಸ್ ಅಂದು ಇವತ್ತು ಗೆದ್ದಿದ್ದಾರೆ ಅಂತಲೇ ಹೇಳಬೇಕು. ಈ ಹಿಂದಿನ ಹಲವು ಸಿನಿಮಾಗಳಲ್ಲಿ ಅಂದರೆ ನಮ್ಮ ಪ್ರೀತಿಯ ರಾಮು ಅನ್ನೋ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ಏನು ಅಭಿನಯಿಸಿದ್ರು, ಆ ಸಿನಿಮಾದಲ್ಲಿ ಅವರ ನಟನೆ ಏನಿತ್ತು, ಅದಾದ ನಂತರ ದರ್ಶನ್ ಅವರು ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಅವರ ನಟನೆಯನ್ನು ನೋಡೋದಕ್ಕೆ ಸಿಗುತ್ತೆ. ಕೊನೆಯ ಸೀನ್ಗಳಲ್ಲಿ ಎಲ್ಲರ ಕಣ್ಣಲ್ಲೂ ನೀರು ತರಿಸ್ಬಿಡ್ತಾರೆ. ಲಿಟ್ರಲಿ ದರ್ಶನ್ ಅವರ ನಟನೆ ಎಲ್ಲರ ಕಣ್ಣಲ್ಲೂ ನೀರು ತರಿಸುತ್ತೆ. ಅದರ ಜೊತೆಗೆ ಇಡೀ ಚಿತ್ರದ ತಾರಾ ಬಳಗದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅದ್ಭುತ ನಟನೆ. ಮೊದಲ ಬಾರಿಗೆ ನಾಯಕ ನಟಿಯಾಗಿ ನಟಿಸಿರುವಂತಹ ಆರಾಧನಾ ಅವರು ಇನ್ನೂ ನಟನೆಯಲ್ಲಿ ಅಲ್ಲಲ್ಲಿ ಪಳಗಬೇಕು ಅನ್ನೋದು ಬಿಟ್ಟರೆ ಮೊದಲ ಪ್ರಯತ್ನ ಅದ್ಭುತವಾಗಿದೆ. ಕೆಲವೊಂದು ಕಡೆ ಸ್ಕ್ರೀನ್ ಪ್ರೆಸೆನ್ಸಲ್ಲಿ ಅವರ ತಾಯಿ ಮಾಲಾಶ್ರೀ ಅವ್ರನ್ನೇ ನೋಡಿದಂಗಾಗತ್ತೆ. ಅವರು ಕೂಡ ಇಂದಲ್ಲ ನಾಳೆ ತಿರುಗಿ ಬೀಳ್ತಾರೆ, ನೋಡ್ತಾ ಇರಿ. ಅದ್ರ ಜೊತೆಗೆ ಕುಮಾರ್ ಗೋವಿಂದ್ ಅವರು ಕೂಡ ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಈ ಹಿಂದೆ ಅವರ ಹೀರೋ ಆಗಿ ನಟಿಸಿದಂತಹ ಕಲ್ಯಾಣಿ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಕಲ್ಯಾಣಿ ಅನ್ನೋ ಒಂದು ಸಿನಿಮಾದಲ್ಲಿ ಯಾವ ರೀತಿ ಮುಗ್ಧ ಪಾತ್ರವನ್ನ ನಿರ್ವಹಿಸಿದರೋ ಅದೇ ತರಹದ ಒಂದು ಮುಗ್ಧ ಪಾತ್ರವನ್ನ ಕುಮಾರ್ ಗೋವಿಂದ್ ಅವರು ಈ ಸಿನಿಮಾದಲ್ಲಿ ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಶ್ರುತಿ ಅಮ್ಮ ಕೂಡ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್. ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಷ್ಟೆಲ್ಲ ದೊಡ್ಡವನಲ್ಲ ನಾನು. ಅವ್ರ ಪರ್ಫಾರ್ಮೆನ್ಸ್ ಏನು ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಅವರೂ ಕೂಡ ದರ್ಶನ್ ಅವರ ಒಟ್ಟಿಗೆ ಸೇರಿ ಸಿನಿಮಾ ನೋಡಲು ಬಂದಿರುವಂತಹ ಆಡಿಯನ್ಸ್ ಕಣ್ಣಲ್ಲಿ ನೀರು ತರಿಸೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಈ ಪಾತ್ರವರ್ಗದ ಜೊತೆಗೆ ಮತ್ತೊಂದು ಗಮನ ಸೆಳೆಯೋ ಪಾತ್ರ ಯಾವುದಪ್ಪ ಅಂತ ಹೇಳಿದ್ರೆ ಬಿರಾದರ್ ಅವರ ಪಾತ್ರ. ಪ್ರೆಸ್ ಮೀಟ್ನಲ್ಲಿ ಹಿಂದೆ ದರ್ಶನ್ ಸರ್ ಹೇಳಿದರು, ಬಿರಾದರ್ ಅವರ ಪಾತ್ರವನ್ನು ನೋಡಿ ನನಗೆ ಹೊಟ್ಟೆ ಕಿಚ್ಚು ಬಂತು, ಆ ತರಹದ ಪಾತ್ರ ನನಗೊಂದು ಸಿಕ್ಕಿಲ್ವಲ್ಲ ಅಂತ. ಏನು ದರ್ಶನ್ ಸರ್ ಹಿಂಗೆ ಹೇಳ್ತೀರಲ್ಲ, ಬಿರಾದರ್ ಅವರಿಗೆ ಯಾವ ತರಹದ ಪಾತ್ರ ಕೊಟ್ಟಿರ್ಬೋದು ಅಂತ ನಾವು ಕೂಡ ತಲೆಗೆ ಹುಳ ಬಿಟ್ಕೊಂಡಿದ್ವಿ. ದರ್ಶನ್ ಸರ್ ಅವರು ಹೇಳಿದ ಮಾತು ಸತ್ಯ. ಯಾಕೆ ಅಂತ ಹೇಳಿದ್ರೆ ಚಿತ್ರದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಒಂದೂ ಮಾತನ್ನು ಆಡದೆ ಒಬ್ಬ ಮೂಕನ ಪಾತ್ರದಲ್ಲಿ ಬಿರಾದರ್ ಅವರ ಅಭಿನಯ ನಿಜವಾಗ್ಲೂ ಒಪ್ಪುವಂಥದ್ದು, ನಿಜವಾಗ್ಲೂ ಚೆನ್ನಾಗಿದೆ. ಬಿರಾದರ್ ಅವರು ಕೂಡ ಕೊನೆ ಮೂಮೆಂಟಲ್ಲಿ ತೆಗೆದುಕೊಳ್ಳುವಂತಹ ಒಂದಷ್ಟು ನಿರ್ಧಾರಗಳು ಎಗೇನ್ ಆಡಿಯನ್ಸ್ ಕಣ್ಣಲ್ಲಿ ನೀರನ್ನು ತರಿಸುತ್ತೆ. ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ ಎಂದಿನಂತೆ ಹರಿಕೃಷ್ಣ ಅವರು ಮ್ಯೂಸಿಕ್ನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನಲ್ಲಿ ಅವ್ರನ್ನ ಮೀರಿಸೋರು ಯಾರೂ ಇಲ್ಲ ದರ್ಶನ್ ಅವ್ರ ಸಿನಿಮಾಗಳಿಗೆ ಅಂತ ಏನೊಂದು ಮಾತಿದೆ, ಆ ಮಾತನ್ನು ಈ ಸಿನಿಮಾದಲ್ಲೂ ಕೂಡ ಉಳಿಸ್ಕೊಂಡಿದ್ದಾರೆ. ಇನ್ನು ಹಾಡುಗಳ ಬಗ್ಗೆ ನಾನು ನಿಮಗೆ ಹೇಳಲೇಬೇಕಾಗಿಲ್ಲ, ಅದು ಕಂಪ್ಲೀಟ್ ಹಾಡುಗಳೆಲ್ಲ ಎಷ್ಟು ಹಿಟ್ಟಾಗಿದೆ ಅಂತ ನಿಮಗೆ ಗೊತ್ತು. ನೀವೇ ನೋಡಿದಿರ, ನೀವೇ ಅಷ್ಟು ಹಾಡುಗಳನ್ನು ಅಷ್ಟೊಂದು ಹಿಟ್ ಮಾಡಿದಿರ. ಅದರ ಜೊತೆಗೆ ಸಿನಿಮಾದಲ್ಲಿ ಹಾಕಿರುವಂತಹ ಸೆಟ್ಗಳಾಗಿರ್ಬೋದು, 1960ರ ಕಾಲಘಟ್ಟಕ್ಕೆ ಹೋಲುವಂತಹ ಲೊಕೇಶನ್ಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಸಿನಿಮಾದಲ್ಲಿ ಇರುವಂತಹ ಫೈಟ್ಸ್ ಗಳಾಗಿರ್ಬೋದು, ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಇದ್ರ ಜೊತೆಗೆ ನನಗಿದ್ದು ಇನ್ನೊಂದು ಡೌಟ್ ಏನಪ್ಪಾ ಅಂತ ಹೇಳಿದ್ರೆ, ಸಿನಿಮಾ 3 ಗಂಟೆಯನ್ನ ದಾಟಿದೆ. ಸಿನಿಮಾ ರನ್ನಿಂಗ್ ಟೈಮ್ 3 ಗಂಟೆ ಮೀರಿ ಹೋಗಿದೆ. ಕನ್ನಡದ ಆಡಿಯನ್ಸ್ 3 ಗಂಟೆ ಥಿಯೇಟರ್ನಲ್ಲಿ ಕೂರಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಕನ್ನಡ ಆಡಿಯನ್ಸ್ನ, ದರ್ಶನ್ ಅವ್ರ ಫ್ಯಾನ್ಸ್ನ 3 ಗಂಟೆ ಥಿಯೇಟರ್ನಲ್ಲಿ 3 ಗಂಟೆಗೂ ಹೆಚ್ಚು ಕಾಲ ಕೂರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ ನಮಗೊಂದು ಡೌಟ್ ಬಂದಿತ್ತು. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ಅಂತಲೇ ಹೇಳಬೇಕು. ಎಲ್ಲೂ ಕೂಡ ನಿಮಗೆ ಸೆಕೆಂಡ್ ಹಾಫ್ನಲ್ಲಿ ಎಲ್ಲೋ 1-2 ಪಾಯಿಂಟ್ನಲ್ಲಿ ಇನ್ನೊಂಚೂರು ಫಾಸ್ಟ್ ಇದ್ದಿದ್ರೆ ಸಾಕು ಅಂತ ಅನಿಸುತ್ತೆ, ಬಿಟ್ಟರೆ ಇನ್ನೆಲ್ಲೂ ನಿಮಗೆ ಬೋರ್ ಹೊಡಿಸಲ್ಲ ಸಿನಿಮಾ. ನೀವು ಕೊಡುವ ದುಡ್ಡಿಗೆ ಪಕ್ಕ ಪೈಸಾ ವಸೂಲ್ ಅಂತ ಹೇಳೋದಕ್ಕಿಂತ ಬಡ್ಡಿ ಸಮೇತ ಪೈಸಾ ವಸೂಲ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರು ತಮ್ಮನ್ನು ತಾವು ಎಕ್ಸ್ಪೆರಿಮೆಂಟಲ್ ಸಿನಿಮಾಗೆ ತೊಡಗಿಸಿಕೊಂಡಿರೋದ್ರಿಂದ ಈ ಸಿನಿಮಾನ ಪ್ರತಿಯೊಬ್ಬ ಕನ್ನಡಿಗನು ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ನಟ ತನ್ನನ್ನು ತಾನು ಬದಲಾವಣೆ ಕಡೆಗೆ, ಎಕ್ಸ್ಪೆರಿಮೆಂಟ್ ಕಡೆಗೆ ಕೊಂಡೊಯ್ದಾಗ ಅವರನ್ನ ಬೆನ್ನು ತಟ್ಟಿ ಅವರ ಬೆಂಬಲಕ್ಕೆ ನಿಂತು ಅಂತಹ ಚಿತ್ರಗಳನ್ನು ಪ್ರೋತ್ಸಾಹಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.